ಯೋರ್ ಡ್ಯೂಟಿ ಇಸ್ ಟು ಒಬೇ ಮೀ. ನಿಮ್ಮ ಕೆಲಸ ಏನಂದರೆ ನಾನು ಹೇಳಿದ ಕೆಲಸನ ನೀವು ಮಾಡಬೇಕು. ಹಾಗೂ ನನಗೆ ಬಂದಿರೋ ಕೆಲಸ ಇದು. ಸ್ಪೇನಲ್ಲಿರೋ ಸವರ್ಜಿನ್ ನನಗೆ ಕೊಟ್ಟಿರೋ ಕೆಲಸನ ನಾನು ನಿಮಗೆ ಹೇಳ್ತೀನಿ. ಅವ್ರು ಹೇಳಿದ್ದು ನಾನು ಮಾಡ್ತೀನಿ, ನಾನು ಹೇಳಿದ್ದು ನೀವು ಮಾಡಬೇಕು. ಲೆಟ್ ದಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್. ಅದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ ದಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್ ಆ್ಯಂಡ್ ವಿ ಶಾಲ್ ನಾಟ್ ಫಾಲ್ ಔಟ್. ನಾವಿಬ್ಬರು ಈ ಕೆಲಸದಿಂದ ಹೊರ ಬೀಳಬಾರ್ದು. ಕೊಟ್ಟಿರೋ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡಬೇಕು. ನಾವು ರಿಟರ್ನ್ ಟು ಯೋರ್ ಡ್ಯೂಟೀಸ್. ಆಮೇಲೆ ಹೇಳ್ತಾರೆ ನಾವು ರಿಟರ್ನ್ ಟು ಯೋರ್ ಡ್ಯೂಟೀಸ್. ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಅಂತ. ಡಿಯಾಗೋ ವರ್ಡ್ಸ್ ಫಾರ್ ಚಿಲ್ಡ್ರನ್ ಫ್ರಾತ್ ಆ್ಯಂಡ್ ಸ್ಕಮ್ ವಿ ಆರ್ ಮೆನ್ ರೀಸನ್ ವಿತ್ ಅಸ್. ಆವಾಗ ಡಿಯಾಗೋ ಹೇಳ್ತಾರೆ ವರ್ಡ್ಸ್ ಫಾರ್ ಚಿಲ್ಡ್ರನ್ ಇದೆಲ್ಲ ಮಕ್ಕಳಿಗೆ ಹೇಳೋ ಮಾತಾ. ಫ್ರಾತ್ ಅಂದರೆ ನೊರೆ, ಸ್ಕಮ್ ಅಂದರೆ ಕಲ್ಮಶ. ಫ್ರಾತ್ ಆ್ಯಂಡ್ ಸ್ಕಮ್ ವಿ ಆರ್ ಮೆನ್ ರೀಸನ್ ವಿತ್ ಅಸ್. ನಾವು ಮನುಷ್ಯರೇ, ನಮಗೂ ಹಲವಾರು ರೀಸನ್ಸ್ ಇದೆ. ಕೊಲಂಬಸ್ ಸೈಲೆನ್ಸ್. ಡಿಯಾಗೋ ಐ ಸಪೋಸ್ ಯು ಥಿಂಕ್ ಯು ಆರ್ ಆನ್ ಹೋಲಿ ಗ್ರೌಂಡ್ ನೌ. ಆಗ ಡಿಯಾಗೋ ಹೇಳ್ತಾರೆ ಸಪೋಸ್ ಯು ಥಿಂಕ್ ಯು ಆರ್ ಆನ್ ಹೋಲಿ ಗ್ರೌಂಡ್. ನಾವು ಒಂದು ಹೋಲಿ ಗ್ರೌಂಡಲ್ಲಿದ್ದೀವಿ. ವಾಯ್ಸಸ್ ಹ್ಯಾವ್ ಹಿಮ್ ಡೌನ್, ಪಿಚ್ ಹಿಮ್ ಓವರ್ ಬೋರ್ಡ್, ಪುಟ್ ಹಿಮ್ ಇನ್ ಐರನ್ಸ್, ಡೆವಿಲ್ಸ್ ಟು ಇಟಾಲಿಯನ್ ರೆನಿಗೇಡ್. ಪೀಪ್ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಅವಾಗ ಪೀಪ್ ಆ ಹುಡುಗ ಹೇಳ್ತಾನೆ ಕವರ್ಡ್ಸ್ ಅಂದರೆ ಹೇಡಿಗಳು ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ನೀವೆಲ್ಲ ಫಸ್ಟ್ ನನ್ನನ್ನು ಕೊಲ್ಲಬೇಕು. ವಾಯ್ಸಸ್ ಔಟ್ ಆಫ್ ದ ವೇ ಡೆವಿಲ್ಸ್ ವೆಲ್ಪ್ ಲಿಕ್ಸ್ಪಿಟಲ್. ಕೊಲಂಬಸ್ ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಕೊಲಂಬಸ್ ಕೇಳ್ತಾನೆ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ನನಗೂ ಸಾವಿನ ನಡುವೆ ಆ ಮಗು ನಿಂತ್ಕೊಳ್ತಾನ. ಪೀಪ್ ಮೈ ಕ್ಯಾಪ್ಟನ್. ಕೊಲಂಬಸ್ ಪೀಪ್ ದಿಸ್ ಈಸ್ ಅ ವಾಯೇಜ್ ಆಫ್ ಡಿಸ್ಕವರಿ. ಇದು ಆವಿಷ್ಕಾರದ ಸಮುದ್ರಯಾನ. ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್. ನಾನು ಒಂದು ಒಳ್ಳೆಯ ಪ್ರಪಂಚವನ್ನು ಕಂಡುಹಿಡಿಯಲು. ಅ ರೇಡಿಯಂಟ್ ಲ್ಯಾಂಡ್, ಅ ಬ್ರೈಟ್ ಲ್ಯಾಂಡ್ ಅಂದರೆ ಒಂದು ಒಳ್ಳೆಯ ಬ್ರೈಟ್ ಆಗಿರುವ ಲ್ಯಾಂಡ್. ಬಿಹಾಂಡ್ ಅನ್ನೋನ್ ಸೀಸ್ ಅಂದರೆ ಸಮುದ್ರಗಳನ್ನು ದಾಟಿ. ಟು ಫೈಂಡ್ ನ್ಯೂ ವೆಲ್ತ್ ಆ್ಯಂಡ್ ಡೊಮಿನಿಯನ್ ಅಂದರೆ ಪ್ರಭುತ್ವ. ಫಾರ್ ಅವರ್ ಸಾವಗಿನ್ ಕಿಂಗ್ ಆ್ಯಂಡ್ ಕ್ವೀನ್ ಅಂದರೆ ಸಾರ್ವಭೌಮ ರಾಜ ಮತ್ತು ರಾಣಿ. ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್ ಆಫ್ ದ ಸೇವಿಯರ್ ಟು ರಿಡೀಮ್. ಗೆಟ್ ಸಮಥಿಂಗ್ ಬ್ಯಾಕ್. ಅಲ್ಲಿಗೆ ಹೋಗಿ ಹೊಸ ಪ್ರಪಂಚವನ್ನು ಕಂಡುಹಿಡಿದು ಅಲ್ಲಿರುವ ಸಂಪತ್ತು ಪ್ರಭುತ್ವವನ್ನು ನಮ್ಮ ದೇಶಕ್ಕೆ ಮರಳಿ ತರಲು ಕಂಡುಹಿಡಿಯುತ್ತಿದ್ದೇನೆ. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್. ಸೋ ಫಾರ್ ಇದನ್ನು ನಾನು ಕಂಡುಹಿಡಿದಿದ್ದೇನೆ. ಐ ಹ್ಯಾವ್ ಡಿಸ್ಕವರ್ಡ್ ದಟ್ ವೆನ್ ಅ ಮ್ಯಾನ್ ಈಸ್ ಗಿವನ್ ಅ ವಿಷನ್. ಐ ಹ್ಯಾವ್ ಡಿಸ್ಕವರ್ಡ್ ದಟ್ ವೆನ್ ಅ ಮ್ಯಾನ್ ಈಸ್ ಗಿವ್ ಅ ವಿಷನ್ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ವಿಷನ್ ದರ್ಶನ ಕೊಟ್ಟಾಗ ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ಅದನ್ನು ಅವನು ಒಬ್ಬನೆಯಾಗಿ ಫಾಲೋ ಮಾಡಬೇಕು. ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್ ಆನ್ ಆ್ಯನ್ ಔಟ್ ಗೋಯಿಂಗ್ ಟೈಡ್. ಲಾಯಲ್ಟಿ ಅಂದರೆ ನಿಷ್ಠೆ. ಪಾಸಸ್ ಲೈಕ್ ಸೀವೀಡ್ ಅಂದರೆ ಕಡಲಕಳೆ. ಆನ್ ಆ್ಯನ್ ಔಟ್ ಗೋಯಿಂಗ್ ಟೈಡ್ ಅಂದರೆ ಅಲೆ, ನೀರಿನ ಅಲೆ, ಸಮುದ್ರದ ಅಲೆ. ಫ್ರೆಂಡ್ಶಿಪ್ ಬ್ರೇಕ್ಸ್ ಅಸ್ ಅ ಮಾಸ್ಟ್ ಹಾಲೋಡ್ ಬೈ ವರ್ಮ್ಸ್ ಬ್ರೇಕ್ಸ್. ಡಿಸಿಪ್ಲಿನ್, ಡ್ಯೂಟಿ ಆ್ಯಂಡ್ ಹಾನರಬಲ್ ಒಬಿಡಿಯನ್ಸ್ ಆರ್ ಬಬಲ್ಸ್ ದಟ್ ಬರ್ಸ್ಟ್ ಅಟ್ ದ ಫಸ್ಟ್ ಕಾಂಟ್ಯಾಕ್ಟ್. ಈ ಡಿಸಿಪ್ಲಿನ್, ಶಿಸ್ತು, ಡ್ಯೂಟಿ ಕೆಲಸ ಹಾಗೂ ಹಾನರಬಲ್ ಒಬಿಡಿಯನ್ಸ್ ಆರ್ ಬಬಲ್ಸ್ ಅಂದರೆ ಗುಳ್ಳೆಗಳು. ದಟ್ ಬರ್ಸ್ಟ್ ಅಟ್ ದ ಫಸ್ಟ್ ಕಾಂಟ್ಯಾಕ್ಟ್. ದೇರ್ ರಿಮೈನ್ಸ್ ಬಟ್ ಒನ್ ಸೆಲ್ಫ್. ದಟ್ ಈಸ್ ಮೈ ಓನ್ಲಿ ಡಿಸ್ಕವರಿ ಸೋ ಫಾರ್. ಇದೇ ನನ್ನ ಮೊದಲ ಕಂಡುಹಿಡಿಯುವಿಕೆ ಅಂತ ಹೇಳ್ತಾರೆ. ಪೀಪ್ his eyes gleaming with excitement. Captain, I am loyal, I am still obedient, still your devoted servant. ಅವಾಗ ಪೀಪ್ ಹೇಳ್ತಾನೆ ಕ್ಯಾಪ್ಟನ್ ಐ ಆಮ್ ಲಾಯಲ್, ನಾನು ನಿಷ್ಠಾವಂತ. ಐ ಆಮ್ ಸ್ಟಿಲ್ ಒಬಿಡಿಯಂಟ್, ಸ್ಟಿಲ್ ಯುವರ್ ಡಿವೋಟೆಡ್ ಸರ್ವೆಂಟ್, ಆದರೆ ನಾನು ಇನ್ನೂ ನಿಮಗೆ ಸರ್ವೆಂಟ್ ಆಗೇ ಇದ್ದೀನಿ ಅಂತ. ಕೊಲಂಬಸ್ ವಿತ್ ಸಮ್ ಎಮೋಷನ್ ಐ ಆಮ್ ನಾಟ್ ಅನ್ಗ್ರೇಟ್ಫುಲ್ ಅಂತ ಹೇಳ್ತಾರೆ. ಪೆಡ್ರೋ ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವಶನ್ ಸರ್. ಅದಕ್ಕೆ ಪೆಡ್ರೋ ಹೇಳ್ತಾರೆ ಐ ಹೋಪ್ ಮೈ ಲಾಯಲ್ಟಿ, ನನ್ನ ನಿಷ್ಠೆ ಹ್ಯಾಸ್ ನೆವರ್ ಬೀನ್ ಇನ್ ಕ್ವಶನ್, ನನ್ನ ಕೆಲಸ ಯಾವತ್ತೂ ಕ್ವಶನ್ ಆಗಿ ಇರಲಿಲ್ಲ ಸರ್ ಅಂತ. ಕೊಲಂಬಸ್ ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್ Don Pedro when speech would have made your loyalty clear, but I thank you. ಅವಾಗ ಕೊಲಂಬಸ್ ಹೇಳ್ತಾರೆ ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್. ಯು ಹ್ಯಾವ್ ಸಮ್ಟೈಮ್ಸ್ ಅಂದರೆ ಸ್ವಲ್ಪ ಸಮಯದಲ್ಲಿ ನೀನು ಸೈಲೆಂಟ್ ಆಗಿದ್ದೆ. ಡಾನ್ ಪೆಡ್ರೋ ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯು ಲಾಯಲ್ಟಿ ಕ್ಲಿಯರ್, ನಿನ್ನ ನಿಷ್ಠೆ ಕ್ಲಿಯರ್ ಆಗಿರುವಾಗ ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್ ಬಟ್ ಐ ಥ್ಯಾಂಕ್ ಯು, ಆದರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ.
ಯುವನ್ ವಿ ಆರ್ ಸಿಂಪಲ್ ಮೆನ್ ಸರ್, ನಾವು ಸಿಂಪಲ್ ಆಗಿರೋ ವ್ಯಕ್ತಿಗಳು ಸರ್. ಕೊಲಂಬಸ್ ಶೆಲ್ ಸಿಂಪಲ್ ಮೆನ್ ಜಡ್ಜ್ ದೇ ಆರ್ ಬೆಟರ್ಸ್, ಅವಾಗ ಕೊಲಂಬಸ್ ಹೇಳ್ತಾರೆ ಸಿಂಪಲ್ ಆಗಿರೋ ವ್ಯಕ್ತಿಗಳು ಜಡ್ಜ್ ಮಾಡ್ತಾರಾ. ಗಿಲಾರ್ಮೋ ವಿ ಮೇ ಆಸ್ ವೆಲ್ ವೆಯ್ಟ್ ಟಿಲ್ ಟುಮಾರೋ ಎಟ್ ಎನಿ ರೇಟ್, ಆಗ ಗಿಲಾರ್ಮೋ ಹೇಳ್ತಾರೆ ವಿ ಮೇ ಆಸ್ ವೆಲ್ ವೆಯ್ಟ್ ಟಿಲ್ ಟುಮಾರೋ, ನಾಳೆವರೆಗೂ ನಾವು ವೆಯ್ಟ್ ಮಾಡೋಣ ಎಟ್ ಎನಿ ರೇಟ್. ಕೊಲಂಬಸ್ ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್, ಅವಾಗ ಕೊಲಂಬಸ್ ಹೇಳ್ತಾರೆ ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ಡಾರ್ಕ್. ಫ್ರಾನ್ಸಿಸ್ಕೋ ಡೆಸಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆ್ಯಕ್ಟ್ ಅಪ್ ಟು ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಸರ್. ಕೊಲಂಬಸ್ ಐ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ, ಆವಾಗ ಕೊಲಂಬಸ್ ಹೇಳ್ತಾರೆ ನನಗೆ ಅದನ್ನು ರಿಮೈಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರಾನ್ಸಿಸ್ಕೋ ಅಂತ. ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್, ನೀನು ಕೊಟ್ಟಿರೋ ಬೆಸ್ಟು ಬೆಟರ್ ಆಗಿರೋಕ್ಕೆ ಆಗಲ್ಲ. ಗುಡ್ ನೈಟ್. ಕೊಲಂಬಸ್ ಗೋ ಬಾಯ್, ಕೊಲಂಬಸ್ ಹೇಳ್ತಾರೆ ಗೋ ಬಾಯ್ ಅಂತ ಪೀಪ್ಗೆ. ಕೊಲಂಬಸ್ 2 minutes ago ಡಾನ್ ಪೆಡ್ರೋ ಐ ಥಾಟ್ ಐ ಸಾ ಇಟ್ ವಾಸ್. ಪೆಡ್ರೋ ವಾಟ್ ಸರ್. ಕೊಲಂಬಸ್ ಎ ಲೈಟ್ ಫೈಂಟಿ ಫ್ಲಿಕರಿಂಗ್ ರೈಸಿಂಗ್ ಅಪ್ ಆ್ಯಂಡ್ ಡೌನ್ ಲುಕ್, ಅವಾಗ ಕೊಲಂಬಸ್ ಹೇಳ್ತಾರೆ ಎ ಲೈಟ್ ಒಂದು ಲೈಟ್ ಅಂದರೆ ಬೆಳಕು, ಫೈಂಟ್ಲಿ ಫ್ಲಿಕರಿಂಗ್ ಅಂದರೆ ಡಿಮ್ಮಾಗಿ ಶೈನ್ ಆಗ್ತಿತ್ತು, ರೈಸಿಂಗ್ ಅಪ್ ಆ್ಯಂಡ್ ಡೌನ್ ಅಂದರೆ ಮೇಲೆ ಕೆಳಗೆ ರೈಸ್ ಆಗ್ತಿತ್ತು. ಪೆಡ್ರೋ ಇಟ್ ಈಸ್ ಸರ್ ಗ್ಲೋರಿ ಟು ಬಿ ಗಾಡ್, ಅವಾಗ ಪೆಡ್ರೋ ಹೇಳ್ತಾರೆ ಇಟ್ ಈಸ್ ಸರ್ ಗ್ಲೋರಿ ಟು ಬಿ ಗಾಡ್, ಅದು ಗಾಡ್ ಆಗಿರ್ಬೋದು. ವಾಯ್ಸ್ ಇಟ್ ಈಸ್ ಸರ್ ಅ ಲೈಟ್ ಲ್ಯಾಂಡ್, ಅವಾಗ ಎಲ್ಲರೂ ಸೇರಿ ಹೇಳ್ತಾರೆ ಇಟ್ ಈಸ್ ಸರ್ ಹೌದು ಅ ಲೈಟ್ ಲ್ಯಾಂಡ್, ಅದು ಲ್ಯಾಂಡ್ ನಾವು ಹುಡ್ಕೊಂಬಂದಿರೋ ಭೂಮಿ. ಸೈಲರ್ ಡಿಡ್ ಯು ಸಿ ಇಟ್ ಸರ್, ಅವಾಗ ಸೈಲರ್ ಕೇಳ್ತಾರೆ ಡಿಡ್ ಯು ಸಿ ಇಟ್ ಸರ್. ಎ ಲೈಟ್ ಬ್ಲೆಸ್ಡ್ ಮದರ್ ಆಫ್ ಗಾಡ್ ಅ ಲೈಟ್, ಅವಾಗ ಸೈಲರ್ ಹೇಳ್ತಾರೆ ಇಟ್ ಇಸ್ ಅ ಬ್ಲೆಸ್ಡ್ ಮದರ್ ಆಫ್ ಗಾಡ್. ಕೊಲಂಬಸ್ ಗಿವ್ ದ ಆರ್ಡರ್ ಟು ಹೆವನ್ ಟು, ಅವಾಗ ಕೊಲಂಬಸ್ ಹೇಳ್ತಾರೆ ಗಿವ್ ದ ಆರ್ಡರ್ ಟು ಹೆವನ್, ಸ್ವರ್ಗಕ್ಕೂ ಒಂದು ಆರ್ಡರ್ ಕೊಡಿ ಅಂತ ಹೇಳ್ತಾರೆ. ಈ ಪಾಠದಲ್ಲಿರುವ ಸ್ವಲ್ಪ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ ರೈಟ್ ಅಬೌಟ್ ದ ಫಿಸಿಕಲ್ ಫೀಚರ್ ಆಫ್ ಕೊಲಂಬಸ್ ಇನ್ ದ ಪ್ಲೇ ಆಫ್ ಡಿಸ್ಕವರಿ. ಇದಕ್ಕೆ ಉತ್ತರ ಕೊಲಂಬಸ್ ಇಸ್ ಎ ಟಾಲ್ ವೆಲ್ ಬಿಲ್ಟ್ ಮ್ಯಾನ್ ಆಫ್ 46 hair, prematurely white, complexion fair, almost ruddy, a man of quick temper and irritability which he controls only with an effort. His face in response is melancholic. ಮುಂದಿನ ಪ್ರಶ್ನೆ there are limits to patience says Diego. What does this suggest about Diego's state of mind? ಇದಕ್ಕೆ ಉತ್ತರ Diego had lost his patience and he was homesick. He wanted to go back to Spain. What do you think has the lives of 50 in his hands? How? I think Columbus, the captain of Santa Maria, prefers to be in the company of Columbus to discover the new world of America had the life of 50 hands. Because the sailors had left Spain long ago, his decision had the life of all the other seamen. How does Pedro try to defend the drunken seamen? Was he right in defending them? Pedro tried to defend the drunken seamen. They are simple men and must have their relaxation. He was not right in defending them as they did not have any vision. ಮುಂದಿನ ಪ್ರಶ್ನೆ ವಾಟ್ ಈಸ್ ಟರ್ಮ್ಡ್ ಎಸ್ ದ ವರ್ಸ್ಟ್ ಎನಿಮಿ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಬೈ ಕೊಲಂಬಸ್. ಇದಕ್ಕೆ ಉತ್ತರ ಕೊಲಂಬಸ್ ವರ್ಸ್ಟ್ ಎನಿಮಿ ವಾಸ್ ಹಿಸ್ ಅನ್ಬ್ರಿಬ್ ಟಂಗ್. ಕೊಲಂಬಸ್ ಬೆಸ್ಟ್ ಫ್ರೆಂಡ್ ವಾಸ್ ಹಿಸ್ ವಿಲ್ ಬಿಕಾಸ್ ಇಟ್ ವಾಸ್ ಗಾಡ್ಸ್ ವಿಲ್. ಮುಂದಿನ ಪ್ರಶ್ನೆ ಕೊಲಂಬಸ್ ಈಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ದ ಸಾಂಗ್ ಹಿಯರ್ಸ್ ಎ ಕೆಗ್ ಓರ್ ಡ್ರಮ್. ವಾಟ್ ಮೇಕ್ಸ್ ಹಿಸ್ ರಿಯಾಕ್ಟ್ ಸೊ. Columbus is always furious when he hears the song. Hears a keg orum because the sailors were singing the song to protest against their captain Columbus. They were drunken and had no vision at all. ಮುಂದಿನ ಪ್ರಶ್ನೆ why do you think Pepys prefers to be in the company of Columbus? ಇದಕ್ಕೆ ಉತ್ತರ Pepys prefers to be in the company of Columbus because he was loyal fellow to Columbus and he hated others and he himself was confident of their discovery. ಮುಂದಿನ ಪ್ರಶ್ನೆ how are the seamen expressing their discontent even as Columbus can hear them? The seamen expressing their discontent even as Columbus can hear them by singing the song of sailors in the growling voice
like a roaring sound. They did not obey his command to stop the song. Which statement of Francisco suggests that he has also lost his temper? Quote his words. ಇದಕ್ಕೆ ಉತ್ತರ, Francisco also has lost his temper. His feelings of temper are Santa Maria will be the lighter for his carcass. Discipline is a thing of the past, sir. It's you or us. In his long speech, what does Columbus say he has discovered? ಇದಕ್ಕೆ ಉತ್ತರ, in his long speech, what does Columbus say he has discovered? That loyalty is like seaweed on an outgoing tide. Friendship is like a mast hollowed by worms. Discipline, duty and obedience are like bubbles that burst at the first contact. ಮುಂದಿನ ಪ್ರಶ್ನೆ, Pip excitedly declares that he is still loyal to the leader. What effect does it have on others like Yuan and Guillermo? Pip excitedly declares that he is still loyal to the leader. Then other seamen like Yuan and Guillermo began to hate him along with Columbus. They called him as his faithful whelp and a lick-spittle. Compare Francisco's words of confession with what he had said earlier in anger. How does Columbus react to his confession? ಇದಕ್ಕೆ ಉತ್ತರ, Francisco says that desperate men do not always act up to the best that is in them. He confesses that though he is capable, he could not achieve his goal. Columbus say Francisco has that his best can never be bettered. He means that once we reach the level of being best, we can never improve.